ಲೆವೆಲ್ ಲೀಡರ್ಗಳು ನಮ್ಮ ನಾಯಕರುಗಳು ಅವ್ರ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಅವ್ರ ಬಗ್ಗೆ ಮಾತನಾಡುವಂಥ ಮಾಹಿತಿನೂ ನಮಗೆ ಆಗಿಲ್ಲ. ಅಷ್ಟು ದೊಡ್ಡವರು ನಾವು ಅವ್ರದ್ದೇನೇನು ಆಯ್ತೋ ಗೊತ್ತಿಲ್ಲ ನಮಗೆ. ಆದರೆ ನಮಗೆ ತಿಳಿದ ಮಟ್ಟಿಗೆ DK ಕಾಂಗ್ರೆಸ್ ಬಿಟ್ಟು ಬರಂಗಿಲ್ಲ. ಇದನ್ನು ಹೇಳ್ಬೋದು. ಅವರು ತಮ್ಮ ಬ್ಯಾಳಿ ಬೇಯಿಸ್ಕೊಳಕ್ಕೆ ಈ ರೀತಿ ಡ್ರಾಮಾ ಮಾಡ್ತಿರ್ಬೇಕು ವಿನಃ ಅವ್ರಿಗೆ ಕಾಂಗ್ರೆಸ್ ಬಿಟ್ಟು BJP ಬರುವಂಥದ್ದು ಬಹಳ ದುರ್ಲಭ. ನನ್ನ ವೈಯಕ್ತಿಕ ನಿರ್ಣಯ ದುರ್ಲಭ ಹೆಂಗಾರೆ ಆಗಲಿ. ಅವರು ತಮ್ಮ ಹೈಕಮಾಂಡ್ನಾಗೆ ಬೆದರಿಕೆ ಹಾಕ್ಲಾಕ, ಮುಖ್ಯಮಂತ್ರಿ ಆಗ್ಲಾಕ ನಾಳೆ ಮಾತಿನ ಪ್ರಕಾರ ಇದಕ್ಕೇನೋ ಮತ್ತು ಅವ್ರ ವಿರುದ್ಧ ಏನು ಮಾತಾಡತ್ತಾರಲ್ಲ ಈಗ ಕೆಲವೊಂದು ಮಂತ್ರಿಗಳು, ಅದಕ್ಕೆ ಅವ್ರನ್ನ ಬಾಯಿ ಮುಚ್ಚಲಾಕ DKC ಆಡೋ ನಾಟಕ ನಮ್ಗೆ ಕಾಣಿಸ್ತದೆ. ಅಂದ್ರೆ ಒಂದ್ ರೀತಿ ಬೆದರಿಕೆ ತಂತ್ರನೂ ಅನ್ಬೋದು ಹೈಕಮಾಂಡ್ಗೆ. ಬೆದರಿಕೆ ತಂತ್ರನೂ ಆಯ್ತು, ಹಿಂದೂ ಹೋಟ್ಗಳನ್ನು ಸೆಳೆಯುವಂತ ತಂತ್ರನೂ ಇದ್ರಾಗಿರ್ಬೇಕು. ಎಲ್ಲ ಮಾಸ ಆಗಿ BJP ಹೋಗಬಾರ್ದು, ನಾವು ಹಿಂದೂಗಳು ತೋರ್ಸ್ಲಕ್ಕ ಆ ರೀತಿ ರಾಜಕೀಯ ತಂತ್ರ ಇರ್ಬೇಕು. ಅದ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಹಾಕುಂಭಕ್ಕೆ ಹೋದ್ರೆ ಏನ್ ಪುಣ್ಯ ಬರ್ತಾನಂತ, ಇನ್ನೊಂದ್ ಕಡೆ DK ಹೋಗಿ ನಾ ಅರ್ಥಂಗ್ ಮಾಡ್ಕೊಂಡು ನೀ ಇದಂಗ್ ಬಡ್ದಂಗ್ ಮಾಡತ್ತಾನು ಈಗ ಅದೇನ ಹೃದಯದಿಂದ ಬಂದಿರ್ತಕ್ಕಂಥ ಪ್ರೀತಿ ನನಗೇನು ಕಾಣಂಗಿಲ್ಲ. ನಾಟಕೀಯವಾಗಿ ಅವ್ರ ಹೈಕಮಾಂಡ್ ಹೆದರಿಸ್ಲಾಕ, ಇಲ್ಲಿ ಲೋಕಲ್ ಅವ್ರಿಗೇನು ವಿರೋಧದಾರ ಅವ್ರನ್ನ ಬಾಯಿ ಮುಚ್ಚಲಾಕ ಮಾಡಿರ್ತಕ್ಕಂಥ ತಂತ್ರ ನನ್ನ ನಿರೀಕ್ಷೆ. ಎಸ್ಪೆಷಲಿ ಅಮಿತ್ ಶಾ ಅವ್ರ ಜೊತೆ ಕೇಸ್ಕೊಂಡಿದ್ದು ಬಹಳ ಅಚ್ಚರಿ ಮೂಡಿಸಿರ್ಬೋದು. ಲೆವೆಲ್ ಲೀಡರ್ಗಳು ನಮ್ಮ ನಾಯಕರುಗಳು ಅವ್ರ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಅವ್ರ ಬಗ್ಗೆ ಮಾತನಾಡುವಂಥ ಮಾಹಿತಿನೂ ನಮಗೆ ಆಗಿಲ್ಲ. ಅಷ್ಟು ದೊಡ್ಡವರು ನಾವು ಅವ್ರದ್ದೇನೇನು ಆಯ್ತೋ ಗೊತ್ತಿಲ್ಲ ನಮಗೆ. ಆದರೆ ನಮಗೆ ತಿಳಿದ ಮಟ್ಟಿಗೆ DK ಕಾಂಗ್ರೆಸ್ ಬಿಟ್ಟು ಬರಂಗಿಲ್ಲ. ಇದನ್ನು ಹೇಳ್ಬೋದು. ಅವರು ತಮ್ಮ ಬ್ಯಾಳಿ ಬೇಯಿಸ್ಕೊಳಕ್ಕೆ ಈ ರೀತಿ ಡ್ರಾಮಾ ಮಾಡ್ತಿರ್ಬೇಕು ವಿನಃ ಅವ್ರಿಗೆ ಕಾಂಗ್ರೆಸ್ ಬಿಟ್ಟು BJP ಬರುವಂಥದ್ದು ಬಹಳ ದುರ್ಲಭ. ನನ್ನ ವೈಯಕ್ತಿಕ ನಿರ್ಣಯ ದುರ್ಲಭ ಹೆಂಗಾರೆ ಆಗಲಿ. ಅವರು ತಮ್ಮ ಹೈಕಮಾಂಡ್ನಾಗೆ ಬೆದರಿಕೆ ಹಾಕ್ಲಾಕ, ಮುಖ್ಯಮಂತ್ರಿ ಆಗ್ಲಾಕ ನಾಳೆ ಮಾತಿನ ಪ್ರಕಾರ ಇದಕ್ಕೇನೋ ಮತ್ತು ಅವ್ರ ವಿರುದ್ಧ ಏನು ಮಾತಾಡತ್ತಾರಲ್ಲ ಈಗ ಕೆಲವೊಂದು ಮಂತ್ರಿಗಳು, ಅದಕ್ಕೆ ಅವ್ರನ್ನ ಬಾಯಿ ಮುಚ್ಚಲಾಕ DKC ಆಡೋ ನಾಟಕ ನಮ್ಗೆ ಕಾಣಿಸ್ತದೆ. ಅಂದ್ರೆ ಒಂದ್ ರೀತಿ ಬೆದರಿಕೆ ತಂತ್ರನೂ ಅನ್ಬೋದು ಹೈಕಮಾಂಡ್ಗೆ. ಬೆದರಿಕೆ ತಂತ್ರನೂ ಆಯ್ತು, ಹಿಂದೂ ಹೋಟ್ಗಳನ್ನು ಸೆಳೆಯುವಂತ ತಂತ್ರನೂ ಇದ್ರಾಗಿರ್ಬೇಕು. ಎಲ್ಲ ಮಾಸ ಆಗಿ BJP ಹೋಗಬಾರ್ದು, ನಾವು ಹಿಂದೂಗಳು ತೋರ್ಸ್ಲಕ್ಕ ಆ ರೀತಿ ರಾಜಕೀಯ ತಂತ್ರ ಇರ್ಬೇಕು. ಅದ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಹಾಕುಂಭಕ್ಕೆ ಹೋದ್ರೆ ಏನ್ ಪುಣ್ಯ ಬರ್ತಾನಂತ, ಇನ್ನೊಂದ್ ಕಡೆ DK ಹೋಗಿ ನಾ ಅರ್ಥಂಗ್ ಮಾಡ್ಕೊಂಡು ನೀ ಇದಂಗ್ ಬಡ್ದಂಗ್ ಮಾಡತ್ತಾನು ಈಗ ಅದೇನ ಹೃದಯದಿಂದ ಬಂದಿರ್ತಕ್ಕಂಥ ಪ್ರೀತಿ ನನಗೇನು ಕಾಣಂಗಿಲ್ಲ. ನಾಟಕೀಯವಾಗಿ ಅವ್ರ ಹೈಕಮಾಂಡ್ ಹೆದರಿಸ್ಲಾಕ, ಇಲ್ಲಿ ಲೋಕಲ್ ಅವ್ರಿಗೇನು ವಿರೋಧದಾರ ಅವ್ರನ್ನ ಬಾಯಿ ಮುಚ್ಚಲಾಕ ಮಾಡಿರ್ತಕ್ಕಂಥ ತಂತ್ರ ನನ್ನ ನಿರೀಕ್ಷೆ. ಎಸ್ಪೆಷಲಿ ಅಮಿತ್ ಶಾ ಅವ್ರ ಜೊತೆ ಕೇಸ್ಕೊಂಡಿದ್ದು ಬಹಳ ಅಚ್ಚರಿ ಮೂಡಿಸಿರ್ಬೋದು.